ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾತಿ ಜನಗಣತಿ ಮಾಡಬೇಕು ಅನ್ನೋಂಥ ಆಸಕ್ತಿ ಇತ್ತು. ನಾನಿಲ್ಲ ಅಂತ ಹೇಳಲ್ಲ, ನಾನು ಇಲ್ಲಿ ಟೀಕೆ ಮಾಡಕ್ಕೆ ಇಷ್ಟಪಡಲ್ಲ. 165 ಕೋಟಿ ರೂಪಾಯಿಯನ್ನು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. 1.5 ಲಕ್ಷ ಜನ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ಆ ಜಾತಿ ಜನಗಣತಿ ತಯಾರು ಕೂಡ ಆಯಿತು. ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಒತ್ತಡ ಯಾವ ಕಾರಣಕ್ಕೂ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಬಾರದು ಅನ್ನಂತ ಒಂದು ಆದೇಶ ಬಂದಿದೆಯಲ್ಲ, ಇದು ಅವ್ರನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸಿದೆ. ಅವ್ರಿಗೆ ಮುಖ್ಯಮಂತ್ರಿಯಾಗಿ ಏನ್ ಮಾಡಬೇಕು ಅನ್ನೋಂತ ಅವ್ರ ಆಸೆ ಇದೆ, ಅದನ್ನ ಮಾಡಕ್ಕೆ ಅವಕಾಶ ಕೇಂದ್ರದ ಕಾಂಗ್ರೆಸ್ನವ್ರು ಕೊಡ್ತಾ ಇಲ್ಲ. ಇದು ದುರ್ದೈವ. ಯಾಕೆಂತಂದ್ರೆ 10 ವರ್ಷ ಆಯ್ತು ಅದು ತಯಾರಾಗಿತ್ತು. ಆಗ ಇನ್ನೇನು ಬಿಡುಗಡೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಯಾವ ಶಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀರೋ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಲಿಲ್ಲ, ನನಗೆ ಗೊತ್ತಿಲ್ಲ. ಅದಾದ ನಂತರ ಅನೇಕ ವ್ಯಕ್ತಿಗಳು, ಕಾಂಗ್ರೆಸ್ ಪಕ್ಷದಲ್ಲಿದ್ದ ವ್ಯಕ್ತಿಗಳು, ನಾನು ಸಮುದಾಯ ಅಂತ ಹೇಳಕ್ ಇಷ್ಟಪಡಲ್ಲ, ಜಾತಿಗಳು ಅಂತ ಹೇಳಕ್ ಇಷ್ಟಪಡಲ್ಲ, ಎಲ್ಲಾ ಜಾತಿಯವರು ಇದನ್ನ ಆಗ್ಬೇಕು ಅಂತ ಇಷ್ಟಪಡೋರೆ. ಕೆಲವರು ಅನೇಕ ಜಾತಿಗಳು ಬೇಡ ಅಂತ ಹೇಳೋರು ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವ್ರಿಗಂತೂ ಮಾಡಬೇಕು ಅಂತ ಆಸೆ ಇತ್ತು. ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ, ಈ ಕುರ್ಚಿನ ಎಲ್ಲಿ ಕಳ್ಕೊಂತೀನೋ ಅಂತ ಭಯದಿಂದ ಅವರು ಇವತ್ತು ಜಾತಿ ಜನಗಣತಿನ ಸದ್ಯಕ್ಕೆ ನಾವು ಮಾಡಲ್ಲ ಅನ್ನಂತ ಮಾತು ಹೇಳಿದ್ದಾರೆ. 90 ದಿನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿರಲ್ಲ, 9 ವರ್ಷದಲ್ಲಿ ಮಾಡಕ್ ಆಗದೆ ಇದ್ರು 90 ದಿನದಲ್ಲಿ ಹೆಂಗ್ ಮಾಡ್ತಾರೆ? ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋಂತ ಒಂದೇ ಉದ್ದೇಶದಲ್ಲಿ ಅವರು ಜಾತಿ ಜನಗಣತಿಯ ಆ ಒಂದು ವರದಿಗೆ ತಿಲಾಂಜಲಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದವರು, ದಲಿತರು, ಎಲ್ಲ ಸಮುದಾಯಕ್ಕೂ ಕೂಡ ಒಂದು ರೀತಿಯ ನೋವಿದೆ. ಇದು ಅವ್ರು ಮಾಡಬೇಕು ಅಂತ ಆಸಕ್ತಿ ಇದ್ರು ಕೂಡ ಕೇಂದ್ರದ ಕಾಂಗ್ರೆಸ್ನವರು ಮಾಡಕ್ ಬಿಡ್ತಾ ಇಲ್ಲ. ಅದೊಂದೇ ಅಲ್ಲ, ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆ 4 ಜನ ವಿಧಾನ ಪರಿಷತ್ತಿನ ಸದಸ್ಯರ ನಾಮನಿರ್ದೇಶನ, ಇವ್ರು ಪಟ್ಟಿ ಫೈನಲ್ ಮಾಡಿದ್ರು, ಅದು ಕೇಂದ್ರದವರು ಅದನ್ನು ತಡೆ ನೋಡಿದ್ರು. ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಆಡಳಿತವನ್ನು ನಡೆಸೋದಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನ ಇಲ್ಲ. ಆದ್ರೆ ಅವ್ರು ನಾನು ಮುಖ್ಯಮಂತ್ರಿ ಆದ್ರೆ ಸಾಕು ಅನ್ನೋದು ಒಂದೇ ಕಾರಣಕ್ಕೆ ಅವರು ಬಗ್ಗಿದಾರಲ್ಲ, ಇದು ನಮ್ಮೆಲ್ರಿಗೂ ತುಂಬಾ ನೋವಿದೆ. ಕುರ್ಚಿ ಹೋಗುತ್ತೆ ಅನ್ನೋದು ಒಂದೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಅದು ಒಂದು ಕಾರಣ, ಕುರ್ಚಿ ಹೋಗುತ್ತೆ ಅನ್ನಂತ ಕಾರಣ ನಿಜ, ನೀವು ಹೇಳಿದ್ದಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅವತ್ತು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸಂಪುಟದಲ್ಲಿ ಪಾಸ್ ಮಾಡ್ತೇವೆ, ಜಾರಿ ತಂದೆ ತರ್ತೇವೆ, ಯಾರು ಬಂದ್ರು ಬಿಡಲ್ಲ ಅನ್ನಂತ ಕಿಚ್ಚಿತ್ತಲ್ಲ, ಆ ಕಿಚ್ಚಿನ ಭಾವನೆಯಿಂದ ಇವತ್ತು ಅವರು ಸೋತಿದ್ದಾರೆ. ಆ ವಿಚಾರದಲ್ಲಿ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಲಿ. 160 ಕೋಟಿ ರೂಪಾಯಿ ದುಡ್ಡು ಹೋಯ್ತು. ಹಿಂದುಳಿದವ್ರದ್ದು, ದಲಿತರು ಅನ್ನೋದು ಬರೀ ನಾಲ್ಗೆ ತುದಿನಲ್ಲಿ ಕಾಂಗ್ರೆಸ್ನಲ್ಲಿದೆ. ಎಲ್ಲ ಎಷ್ಟೇ ಹೇಳ್ಕೊಳ್ಳೋಕ್ಕೂ ಅಷ್ಟೇ ಅವನ್ನ ಆ ಎಲ್ಲ ಹಿಂದ ನಾಯಕ ಅಂತ ಹೇಳ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. 1.5 ಲಕ್ಷ ಜನ ಶಿಕ್ಷಕರನ್ನು ಬಳಸ್ಕೊಂಡ್ರು. ಈಗ 90 ದಿನದಲ್ಲಿ ಎಲ್ಲಿ ಮಾಡ್ತಾರೆ? ಅವ್ರಿಗೆ ಏನ್ ಮಾಡಕ್ ಆಗಲ್ಲ. ನನಗೆ ಗೊತ್ತು, ಯಾವುದೇ ಕಾರಣಕ್ಕೆ ಮಾಡಕ್ ಆಗಲ್ಲ. ತುಂಬಾ ಅನ್ಯಾಯ.